ಶತಮಾನಗಳಿಂದ ಕಾಲ ಮೌನವಾಗಿ ಹರಿಯುತ್ತಾ ಬಂದಿದೆ. ಆದರೆ ಇಂದು ಈ ಮಣ್ಣಿನ ಮೇಲೆ ಹೆಜ್ಜೆ ಇಟ್ಟು ಬಂದವನು ಕಾಲದ ಸ್ವಾಮಿ ಕಾಳಚಕ್ರ. ಕತ್ತಲೆಯಲ್ಲಿದ್ದ ಗ್ರಾಮ, ಗಾಳಿಯಿಂದ ನಡುಗುತ್ತಿದ್ದ ಮನೆಗಳು ಎಲ್ಲವೂ ನಿಂತು ಹೋದವು. ಏಕೆಂದರೆ ಅವನ ಆಗಮನವೇ ಕಾಲವನ್ನು ನಿಲ್ಲಿಸುತ್ತಿತ್ತು. ಅವನ ದೇಹದ ನೀಲಿ ಜ್ವಾಲೆಗಳು ಕ್ಷಣ ಕ್ಷಣಕ್ಕೂ ಚಿನ್ನದ ದಿವ್ಯ ಪ್ರಕಾಶವಾಗಿ ಪರಿವರ್ತಿಸುತ್ತಿದ್ದವು. ಆ ಪ್ರಭೆಯಲ್ಲಿ ಆಕಾಶವೇ ನಡುಗಿತು. ಅವನ ಹಿಂದೆ ತೇಲುತ್ತಿದ್ದ ಕಾಳಚಕ್ರಗಳು ಪ್ರಪಂಚದ ನಾಡಿದೋಸೆಯಂತೆ ತಿರುಗುತ್ತಿವೆ. ಪ್ರತಿ ಮಂತ್ರಾಕ್ಷರ, ಪ್ರತಿ ಚಿಹ್ನೆ ಗಾಳಿಯಲ್ಲಿ ತೇಲಿ ಹೊಳೆಯುತ್ತಿದೆ. ಅವನ ಕಣ್ಣುಗಳಲ್ಲಿ ಬ್ರಹ್ಮಾಂಡದ ಸಾವಿರಾರು ವರ್ಷಗಳ ಶಕ್ತಿ. ಆಗ ಒಬ್ಬ ಚಿಕ್ಕ ಬಾಲಕ ಧೈರ್ಯದಿಂದ ಅವನ ಮುಂದೆ ನಿಂತ. ಭಯವಿಲ್ಲ, ಅನುಮಾನವಿಲ್ಲ, ಕೇವಲ ನಂಬಿಕೆ. ಕಾಳಚಕ್ರನು ನಿಧಾನವಾಗಿ ಮಣಿದು ತನ್ನ ದಿವ್ಯ ಕೈಯನ್ನು ಬಾಲಕನ ತಲೆಯ ಮೇಲಿಟ್ಟ. ಒಂದು ಕ್ಷಣ ಗ್ರಾಮವನ್ನೆಲ್ಲ ಚಿನ್ನದ ಬೆಳಕು ಆವರಿಸಿತು. ಕಾಲ ಮತ್ತೆ ಹರಿಯಿತು. ಎಲೆಗಳು, ಗಾಳಿಯು, ಜನರು ಜೀವಕ್ಕೆ ಮರಳಿದರು. ಮತ್ತು ನಂತರ ಅವನು ತನ್ನ ಅಂತಿಮ ದಿವ್ಯ ರೂಪಕ್ಕೆ ಏರಿದ. ಅವನ ದೇಹ ಚಿನ್ನದ ಕಣಗಳಾಗಿ ಕರಗಿ ಒಂದು ಭವ್ಯ ಬ್ರಹ್ಮಾಂಡದ ಸುತ್ತು ಬಿಲ್ಲಾಗಿ ಪರಿವರ್ತಿತವಾಯಿತು. ಕಾಳಚಕ್ರ ಮಾಯವಾಗಲಿಲ್ಲ, ಅವನು ಕಾಲವಾಗಿ ಬಿಟ್ಟ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಕನ್ನಡ ಜನತೆಗೆ.